ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ವರಮಹಾಲಕ್ಷ್ಮಿ ಹಬ್ಬದ ಬೆಳಗ್ಗಿನ ವ್ಲಾಗ್. ನೈಟೇನೆ ಅಲಂಕಾರ ಎಲ್ಲ ಮುಗಿಸಿದ್ವಿ. ಸೊ ಬೆಳಗ್ಗೆ 3:30ಗೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಪೂಜೆನ ಕೂಡ ಮುಗಿಸ್ದೆ. ಸೊ ಈ ಸಲ ಅಲಂಕಾರ ಬಂದು ಚೆನ್ನಾಗಿ ಬಂದಿದೆ. ಸ್ಯಾರಿ ನಾನು ಗ್ರೀನ್ ಮತ್ತು ಪರ್ಪಲ್ ಕಾಂಬಿನೇಷನಲ್ಲಿ ಸೀರೆನ ಉಡಿಸಿದ್ದೀನಿ. ಇದ್ರದ್ದು ವ್ಲಾಗ್ ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಬೆಳ್ಳಿದೊಂದು ಬಿಂದಿಗೆ ಕೂಡ ಪರ್ಚೇಸ್ ಮಾಡಿದ್ದೆ. ಸೊ ಅದನ್ನು ಕೂಡ ದೇವರ ಬಲಭಾಗದಲ್ಲಿ ಹೂವು ಇಟ್ಟಿದ್ದೀನಿ. ಸೊ ಕಲಶ ಇಡೋಣ ಅಂತ ಅಂದ್ಕೊಂಡೆ, ಹೈಟ್ ಆಗುತ್ತೆ ಅಂತ. ದೇವ್ರ ಮುಂದೆ ಸಣ್ಣದಾಗಿ ಬೆಳ್ಳಿ ಚೊಂಬಲ್ಲಿ ಕಳಸನ ಮಾಡಿಟ್ಟು, ಹಾಗೆಯೇ ದೇವರಿಗೆ ಕಮಲದ ಮತ್ತು ಮಲ್ಲಿಗೆ ಕಾಂಬಿನೇಷನಲ್ಲಿ ಹಾರನ ಹಾಕಿದ್ದೀನಿ. ಹಾಗೆ ಬಂದು ಡೆಕೋರೇಷನ್ಸ್ ಎಲ್ಲ ನಾನು ನಮ್ಮ ಮನೆಯವರು ಮಕ್ಕಳು ಎಲ್ಲ ಸೇರಿನೇ ಮಾಡಿದ್ವಿ. ನೈಟು ಸುಮಾರು ಒಂದು 11:30ವರೆಗೂ ಡೆಕೋರೇಷನ್ಸು ಮತ್ತು ಇದು ಜೋಡಿಸೋದು ಎಲ್ಲನೂ. ತಾಯಿಗೆ ಎಷ್ಟೇ ಅಲಂಕಾರ ಮಾಡಿದ್ರೂ ಕೂಡ ನಮ್ಮ ಮನಸ್ಸು ಇನ್ನೂ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ನಮಗಾದಷ್ಟು ತೃಪ್ತಿಯಾಗಿ ಮಾಡಿ ನಾವು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು ಈ ರೀತಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೀವಿ. ಸೊ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ದೇವರಿಗೆ ಒಳ್ಳೆ ರೀತಿಯಾಗಿ ಸ್ಯಾರಿ ಮತ್ತು ಅಲಂಕಾರ ಹೂವು ಎಲ್ಲನೂ ನೀಟಾಗಿ ಒದಗಿ ಬಂತು. ಸೊ ಅದೊಂಥರ ಖುಷಿ ಆಯಿತು ನನಗೆ. ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣೋ ಥರ ಬಂದಿದೆ. ಯಾಕಂದರೆ ಇಷ್ಟು ವರ್ಷ ಬೇರೆ ಥರ ಇತ್ತು, ಬಟ್ ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟಾಗಿತ್ತು ಡೆಕೋರೇಷನ್ ಬಂದು. ಸೊ ನಾನು ಬಂದು ದೇವರಿಗೆ ಬೆಳಗ್ಗೆ ಸಿಹಿ ಪೊಂಗಲನ್ನು ಮಾಡಿ ತುಪ್ಪ ಬಿಟ್ಟು ದೇವರಿಗೆ ಪ್ರಸಾದವನ್ನು ಇಟ್ಟು ಪೂಜೆನ ಮುಗಿಸ್ದೆ. ಸೊ ಹಾಗೆ ಬಂದು ಈ ವರ್ಷ ನಾವು ಪರ್ಚೇಸ್ ಮತ್ತು ಇದು ಎಲ್ಲನೂ ಒಂದು ಸ್ವಲ್ಪ ಬೇಗ ಮಾಡಿಕೊಂಡ್ವಿ. ಯಾಕಂದರೆ ಎಲ್ಲ ಒಂದೇ ಸಮನೆ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ಅಂತ. ಸೊ ಒಂದು 2 ಡೇಸ್ ಪರ್ಚೇಸು ಮತ್ತು 20 ಡೇಸ್ ಬಿಫೋರೇ ಮನೆ ಕ್ಲೀನಿಂಗು ಈ ರೀತಿ ಹೋಗಿದ್ದರಿಂದ ಒಂದು ಸ್ವಲ್ಪ ಈ ಸಲ ಹರಿಬರಿ ಅಂತ ಅನಿಸ್ಲಿಲ್ಲ. ಸೊ ನಿಮ್ಮನೇಲೆಲ್ಲ ಹೇಗೆ ಮಾಡಿದ್ದೀರಾ, ಮುಗೀತಾ ಪೂಜೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಬೆಳಗ್ಗೆ 4:15 ಆಗಿತ್ತು. ಸೊ ನೈಟೇ 11:30 ಅಷ್ಟೊತ್ತಿಗೆ ನಾವು ಪ್ರಿಪ್ರೇಷನ್ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಬೆಳಗ್ಗೆಗೆ ಆರಾಮಾಯಿತು. ಒಂದು ವೇಳೆ ಲೇಟಾಗಿ ಏನಾದರೂ ಮಾಡಿದ್ದಿದ್ರೆ ಇಲ್ಲ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತಂದಿದ್ರೆ ಖಂಡಿತವಾಗ್ಲೂ ಕಷ್ಟ ಆಗ್ತಾಯಿತ್ತು. ಸೊ ಮನೆ ಚಿಕ್ಕದಾಗಿರೋದ್ರಿಂದ ಸೋಫಾ ಎಲ್ಲನೂ ಸೈಡ್ಗೆ ಎಳೆದಿಟ್ಟು, ಆಮೇಲೆ ನಾನು ದೇವ್ರದ್ದು ಏನು ಸ್ಟ್ಯಾಂಡ್ ಇದೆ, ಸೊ ಅದರ ಕೆಳಭಾಗದಲ್ಲಿನೇ ದೇವ್ರಿಗೆ ಅಲಂಕಾರವನ್ನು ನಾನು ಮಾಡಿಕೊಂಡೆ. ಪ್ರತಿ ವರ್ಷವೂ ಇದೇ ಥರನೇ ಮಾಡ್ಕೊಳ್ಳೋದು, ಬಟ್ ಈ ಸಲ ಒಂದು ಸ್ವಲ್ಪ ಚೆನ್ನಾಗಿ ಒದಗಿ ಬರಬೇಕು ಅಂತ ಹೇಳಿ ನೀಟಾಗಿ ಮಾಡ್ಕೊಂಡಿದ್ದೆ. ಹಾಗೆ ದೇವ್ರ ಸಾಂಗ್ಸ್ ಹಾಕ್ಕೊಂಡು ಬೆಳಗ್ಗೆ ಪೂಜೆನ ಮುಗಿಸ್ಕೊಂಡಿದ್ದು. ಒಂದು ವೈಬ್ ಇರುತ್ತೆ ಸೊ ಬೆಳಗ್ಗೆನೇ ಸಾಂಗ್ ಹಾಕ್ಕೊಂಡ್ರೆ. ಸೊ ಹಾಗಾಗಿ ಸಾಂಗ್ ಹಾಕ್ಕೊಂಡು ದೇವ್ರ ಪೂಜೆ ಮಂಗಳಾರತಿ ಎಲ್ಲನೂ ಮುಗೀತು. ಸೊ ಮನೆಯವರು ಎಲ್ಲನೂ ಸೇರಿ ಬೆಳಗ್ಗೆ ಮತ್ತೆ ಮಾಡಿ ನಾವು ವ್ರತದ ದಾರನ ಕಟ್ಕೊಳ್ತೀವಿ. ಸೊ ಈ ವರ್ಷ ಈ ರೀತಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ದೀವಿ. ಸೊ ಇನ್ನೂ ಅಡುಗೆಗಳನ್ನೆಲ್ಲ ಪ್ರಿಪೇರ್ ಮಾಡಬೇಕು. ಸೊ ಇನ್ನು ನೆಕ್ಸ್ಟ್ ಕೆಲಸ ನಂದೇನೆ. ಹಾಗಾಗಿ ಫಸ್ಟು ಬೆಳಗ್ಗೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮುಗಿಸಿ ನೆಕ್ಸ್ಟು ಪ್ರಸಾದವನ್ನು ನಾನು ದೇವರಿಗೆ ಫಸ್ಟಾಗಿ, ನೆಕ್ಸ್ಟು ಮಧ್ಯಾಹ್ನದ ಅಡುಗೆಗಳು, ಬೆಳಗ್ಗೆ ಟಿಫನು ಎಲ್ಲನೂ ಮುಗಿಸ್ಕೋಬೇಕು. ಸೊ ಬೆಳಗ್ಗೆ ಪೂಜೆ ಮುಗಿಸಿದ ತಕ್ಷಣವೇ ಒಂದು ರೀತಿ ಸಮಾಧಾನ. ಹಬ್ಬದಲ್ಲಿ ಫಸ್ಟು ಪೂಜೆ ಮುಗಿಸಿದ್ದೀವಪ್ಪ ಬೆಳಗಿನ ಜಾವನೇ ಎದ್ದು ಅಂತ, ಅದೊಂದು ಖುಷಿ. ಹಾಗೆಯೇ ಈ ಸಲ ಬಂದು ಹಸುದು ಬಂದು ಕೃಷ್ಣದು ಬರುತ್ತಲ್ಲ ಐಡಲು, ಅದನ್ನು ಕೂಡ ಈ ಸಲ ಇಟ್ಟಿದ್ದೀನಿ ನಾನು. ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಮುಂದೆನೇ ಇಟ್ಟಿದ್ದೀನಿ. ಬೆಳ್ಳಿ ಕಾಮಾಕ್ಷಿ ದೀಪ, ಗಜಲಕ್ಷ್ಮಿ ದೀಪ ಇದು. ಸೊ ಅದರಲ್ಲಿ ತುಪ್ಪನ ಹಾಕಿ ದೀಪ ಅಂಟಿಸಿರೋದು. ಬೆಳ್ಳಿ ದೀಪಗಳಿಗೆ ಸೈಡಲ್ಲಿ ಎಣ್ಣೆನ ಇಟ್ಟು ದೀಪ ಹಚ್ಚಿದ್ದೀನಿ, ಮುಂದೇನೂ ಎಣ್ಣೆ ಇಟ್ಟು ದೀಪ ಹಚ್ಚಿದ್ದೀನಿ. ಸೊ ಬೆಳ್ಳಿ ದೀಪದಲ್ಲಿ ತುಪ್ಪ ಇಟ್ಟು ನಾನು ದೀಪವನ್ನು ಹಚ್ಚಿ ಪೂಜೆಯನ್ನು ಮುಗಿಸ್ದೆ. ಹಾಗೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಸೊ ಎಲ್ಲರೂ ಆರಾಮಾಗಿರಿ, ಆಯುಷು ಆರೋಗ್ಯ ಧನ ಸಂಪತ್ತನ್ನು ಬೇಡ್ಕೊಳ್ಳಿ. ಖಂಡಿತವಾಗ್ಲೂ ಆ ತಾಯಿ ನಿಮಗೆ ಧನ ಸಂಪತ್ತು ಐಶ್ವರ್ಯವನ್ನು ಅನುಗ್ರಹಿಸ್ತಾರೆ. ಹಾಗೆ ಈ ವಿಡಿಯೋ ಹೇಗಿದೆ, ಅಲಂಕಾರ ಹೇಗಿದೆ ಅಂತಲೂ ಕಮೆಂಟಲ್ಲಿ ತಿಳಿಸಿ.